ಬೆಳಿಗ್ಗೆ ಎದ್ದ ತಕ್ಷಣ ಮೈ ಮುರಿಯುವ ಅಭ್ಯಾಸ ಇದ್ರೆ ಫ್ಯಾಂಟಾಸ್ಟಿಕ್. ನಾವು ಮೈ ಮುರಿತಾ ಇಲ್ಲ. ಮೈ ಮುರಿದ್ರೆ ಸೋಂಬೇರಿ ಅನ್ನೋ ಡೆಫಿನೇಷನ್ ಕೂಡ ಕೊಡ್ತೀವಿ. ದೀರ್ಘದಂಡ ನಮಸ್ಕಾರ ಮಾಡ್ತೀವಿ. ಕೈ ಉದ್ದ ಇರುತ್ತೆ, ಕಾಲು ಉದ್ದ ಇರುತ್ತೆ. ಅದೇನು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು ಅಂತನ, ಅಥವಾ ದೇವರ ನೆಪದಲ್ಲಿ ನಾವು ಬಾಡಿಯನ್ನ ರೆಕ್ಟಿಫೈ ಮಾಡ್ಕೋತಾ ಇದೀವಿ ಅಂತನ? ಎರಡನೇದು, ದೇವರ ನೆಪದಲ್ಲಿ, ದೇವಸ್ಥಾನದ ನೆಪದಲ್ಲಿ ತುಂಬಾ ಪೋಸ್ಟರ್ಸ್ ಇಟ್ಬಿಟ್ಟಿದ್ದಾರೆ. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ತುಂಬಾ ಮಾರಣಾಂತಿಕ ರೋಗ ಇದೆ, ಅಲ್ಲಿಂದನೂ ಕೂಡ 48 ದಿನಗಳಲ್ಲಿ 50% ಆದ್ರೂ ವಾಪಸ್ ಬರ್ಬೋದು. ಎಂಥದ್ದಾದ್ರೂ ಕಾಯಿಲೆ ಇರಲಿ, ಬಾಡಿ ಚೆನ್ನಾಗಿಲ್ಲ, ಯಾರಿಗೋ ಓಡಕ್ಕಾಗಿಲ್ಲ, ನಡಿಯಕ್ಕಾಗಿಲ್ಲ, ಅವರಿಗೆ ಕನ್ನಿಂಗ್ನೆಸ್ ಬರೋದು. ಸುಳ್ಳು ಮೋಸ ಮಾಡಿ ಶಾರ್ಟ್ ಕಟ್ಸ್ ಅಲ್ಲಿ ಯಾರು ಬರ್ತಾರೆ? ಕೈಲಾಗದೆ ಇರೋದು. ದೈಹಿಕವಾಗಿ ಚೆನ್ನಾಗಿದ್ರೆ ಮಾತ್ರ ನಾವು ಮಾನಸಿಕವಾಗಿ ಚೆನ್ನಾಗಿರ್ತೀವಿ. ದೈಹಿಕವಾಗಿ ನಾವು ಚೆನ್ನಾಗಿದ್ದೀವಿ, ನಮ್ಮ ಮನೆ ಚೆನ್ನಾಗಿರುತ್ತೆ, ನಮ್ಮ ಸಂಪಾದನೆ ಚೆನ್ನಾಗಿರುತ್ತೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ನಮ್ಮ ಪ್ರತಿ ಭಾನುವಾರ ಬರ್ತಾ ಇರುವಂತಹ ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್ ಸೀರೀಸ್ ಅಲ್ಲಿ ಯೋಗಾತ್ಮ ಶ್ರೀಹರಿ ಅವರು ನಾವು ಹೇಗೆ 48 ದಿನಗಳಲ್ಲಿ ನಮ್ಮ ಆರೋಗ್ಯನ ಮತ್ತೆ ರೀಅಲೈನ್ ಮಾಡ್ಕೊಳ್ಬಹುದು, ಹೇಗೆ ಆರೋಗ್ಯಕ್ಕೆ ಬರಬಹುದು, ಅದಕ್ಕೆ ಟ್ರಿಕ್ಸ್ಗಳೇನು, ದಾರಿಗಳೇನು, ಆ 48 ದಿನಗಳ ಒಂದು ಅಭ್ಯಾಸ ಅಥವಾ ಸಂಕಲ್ಪದ ಅಭ್ಯಾಸ ಇರುತ್ತಲ್ಲ, ಅದು ಹೇಗೆ ನಮಗೆ ಬೆನಿಫಿಟ್ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ವಿಚಾರದ ಬಗ್ಗೆ ಏನ್ ತಿಳಿಸ್ಕೊಡ್ತಾರೆ ಅವರನ್ನೇ ಕೇಳೋಣ. ವೆಲ್ಕಮ್ ಟು GSS ಮಾಧ್ಯಮದ 48 ಡೇಸ್ ಅಲ್ಲಿ ನಮ್ಮ ಆರೋಗ್ಯಕ್ಕೆ ಬರುವ ಸ್ಪೆಷಲ್ ಸೀರೀಸ್. ಸರ್ ನಮಸ್ಕಾರ. ನಮಸ್ತೆ. ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ಸೀರೀಸ್ ಆಫ್ ಎಪಿಸೋಡ್ಸ್ ಅಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ವಿ. ಆನ್ಲೈನ್ ಕ್ಲಾಸಸ್ ಬೇರೆ ಮಾಡಿ, ನಮಗೆ ಕೋರ್ಸಸ್ ನ ಮಾಡಿ ಹೇಳಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ? ಕೋರ್ಸಸ್ ಮೈಸೂರಲ್ಲಿ ಮಾಡ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಯಾರು ನೋಡಿ ಕಲಿಬೇಡಿ. ಸ್ಟ್ರೆಚ್ ಮಾಡೋವಾಗ ಎಲ್ಲೋ ಒಂದು ಸ್ವಲ್ಪ ಟ್ವಿಸ್ಟ್ ಆಯಿತು, ಎಲ್ಲೋ ಕ್ಯಾಚ್ ಆಯಿತು. ಆನ್ಲೈನ್ ಈಸ್ ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ ಯೋಗ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ನೀವು ಕೊಟ್ಟಿದ್ದು. ಯೂಟ್ಯೂಬಲ್ಲೇ ಸಿಗುತ್ತೆ, ಆನ್ಲೈನ್ ಯಾಕೆ? ಹಾಗೆ ಯೋಗಾಸನಗಳನ್ನ ನೋಡಲೇಬೇಕಂದ್ರೆ ಆದರೆ ಎಲ್ಲಿ ಎಷ್ಟು ಸ್ಟ್ರೆಚ್ ಮಾಡಬೇಕು ಅಂತ ಒಬ್ಬರು ಗುರುಮುಖಿನ ಮಾತ್ರ ಕಲಿಬೇಕು. ಕ್ಲಾಸ್ಗೆ ಹೋಗ್ಬೇಕು. ಕ್ಲಾಸ್ಗೆ ಹೋಗದೆ ಕಲೀಲಿಕ್ಕಾಗಲ್ಲ. ಫಿಸಿಕಲ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು. ಸ್ವಿಮ್ಮಿಂಗ್ ಕಲಿಬೋದಾ? ಹಾಗೆ ಸೈಕ್ಲಿಂಗ್ ಯೂಟ್ಯೂಬ್ ನೋಡಿ ಸೈಕ್ಲಿಂಗ್ ಮಾಡ್ಬೋದಾ? ಅನುಭವ ಅಷ್ಟೆ. ಪ್ರತಿ ಅನುಭವದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅನುಭವ ಜಾಸ್ತಿ ಆಗತ್ತೆ. ಡೂಸ್ ಅಂಡ್ ಡೋಂಟ್ಸ್ ಅನುಭವ ಕಲಿಸುತ್ತೆ. ಗುರುನೂ ಕಲಿಸ್ತಾರೆ, ಅನುಭವನೂ ಕಲಿಸುತ್ತೆ. ಎಷ್ಟೊತ್ತು ಮಾಡಬೇಕು, ಹೇಗೆ ಮಾಡಬೇಕು, ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು. ಮತ್ತೆ ಮೆಜಾರಿಟಿ ಆನ್ಲೈನ್ ಕ್ಲಾಸಸ್ ಯಾರು ನಡೆಸ್ತಾ ಇದ್ದಾರೆ ಇವರೆಲ್ಲ ಕಮರ್ಷಿಯಲ್. ಇಲ್ದರೆ ಆನ್ಲೈನ್ ಯಾರು ಮಾಡಕ್ ಹೋಗಲ್ಲ. 10-20 ಸಾವಿರದಿಂದ ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಆನ್ಲೈನಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೊಂದು 20 ವರ್ಷದ ಅನುಭವ ಇದೆಯಾ ಅಂದರೆ ಇರಲ್ಲ. ಅವರೊಂದು 200 ಅವರ್ಸು, 300, 500 ಅವರ್ಸಿನ ಅನುಭವದಲ್ಲಿ ಅವ್ರಿಗೆ ಗೊತ್ತಾಗಿದ್ದು, ಅವ್ರಿಗೆ ಹೇಳ್ಕೊಟ್ಟಿದ್ದು, ಅವರ ಅನುಭವ ಅಷ್ಟೇ ಹೇಳ್ಕೊಡ್ತಾರೆ. ಯಾವುದಾದ್ಮೇಲೆ ಯಾವುದು ಅಂತ ಹೇಳ್ಕೊಡಲ್ಲ. ಹಾಗಾಗಿ ಅದನ್ನ ಮಾಡೋ ಬೇಡ. ನೋಡಿ ಇನ್ಸ್ಪೈರ್ ಆಗ್ಬೋದು. ಹಂಗೆ ನೋಡಿ ಇನ್ಸ್ಪೈರ್ ಆಗ್ಬೇಕಂದ್ರೆ ನಮ್ಮ ರಾಜ್ಕುಮಾರ್ ಅವ್ರದ್ದು ಕಾಮನಬಿಲ್ಲು ಫಿಲ್ಮ್ ಇದೆ, ಅದರಲ್ಲಿ ವಿಡಿಯೋ ಇದೆ, ಅದರಲ್ಲಿ ಅವ್ರು ಯೋಗಾಸನ ಮಾಡೋದಿದೆ. ಸೊ ಹಾಗೆ ಯಾರು ಬೇಕಿದ್ರು ಪ್ರಾಕ್ಟೀಸ್ ಮಾಡ್ಬೋದು. ಏನ್ ಹೇಳಿ ಇವತ್ತು? ಹೇಳಿ, ಆರೋಗ್ಯದ ಗುಟ್ಟು ಇನ್ನೊಂದಷ್ಟು ನಿಮ್ಮಿಂದ ತಿಳ್ಕೊಳ್ಬೇಕು. ಮೊದಲನೇ ಸಲ ಫಿಸಿಕಲ್ ಆಕ್ಟಿವಿಟಿ ಆಯ್ತು, ಅಂದ್ರೆ ವಾಕ್ ಆಯ್ತು. 3 ಎಪಿಸೋಡ್ಸು ಪ್ರಾಣಾಯಾಮದ್ದೇ ಆಯ್ತು. ಅದನ್ನ ಮಾಡಲಿ. ಆಸನಗಳು ಅಂತ ಬರುತ್ತೆ. ಈಗ ಒರಿಜಿನಲ್ ಫಿಸಿಕಲ್ ಫಿಟ್ನೆಸ್ಗೆ ಬರ್ತೀವಿ. ಮೆಜಾರಿಟಿ ಜನ ಫಿಸಿಕಲ್ ಫಿಟ್ನೆಸ್ ಇಂದಾನೇ ಮಾನಸಿಕವಾಗಿ ಹೋಗ್ತಾರೆ. ಯಾರೂ ಹೊರತಲ್ಲ ಇದಕ್ಕೆ. ಫಿಸಿಕಲಿ ಆಕ್ಟಿವ್ ಇಲ್ಲ ಅಂತಂದ್ರೆ ಕ್ರಮೇಣ ಅದರ ಡೈಲಿ ಕಲ್ಚರೇ ಚೇಂಜ್ ಆಗ್ಬಿಡುತ್ತೆ. ಫಿಸಿಕಲಿ ಫಿಟ್ ಇಲ್ಲ, ಅದನ್ನ ಬಾರೋಡ್ ಎನರ್ಜಿ, ಅಂದರೆ ಬೆಳಗ್ಗೆ ಎನರ್ಜಿ ಇಲ್ಲ, ನಾವು ತಯಾರು ಮಾಡ್ಕೊಂಡಿಲ್ಲ, ಬಾರೋಡ್ ಎನರ್ಜಿನಲ್ಲಿ ಬದುಕ್ತೀವಿ ಅಂತಂದರೆ ತಿಂಡಿ ಚೆನ್ನಾಗಿ ತಿನ್ಬಿಡ್ತೀವಿ, ಅಥವಾ ಏನೋ ಒಂದು ಮೆಂಟಲ್ ಎನರ್ಜಿನ ಡ್ರೈನ್ ಮಾಡ್ಕೋತಾ ಬರ್ತೀವಿ, ಫಿಸಿಕಲ್ ಎನರ್ಜಿ ಡ್ರೈನ್ ಮಾಡ್ಕೋತಾ ಬರ್ತೀವಿ. ವಾಕಿಂಗ್ ಮಾಡಿ ಪ್ರಾಣಾಯಾಮ ಮಾಡಿದರೆ ಫಂಟಾಸ್ಟಿಕ್. ವಾಕಿಂಗ್ ಮಾಡಿ ಪ್ರಾಣಾಯಾಮಕ್ಕೆ ಮುಂಚೆ ಒಂದು ಸ್ವಲ್ಪ ಆಸನಗಳನ್ನು ಮಾಡಿದ್ರೆ ಅಂತ. ಆಸನ ಅಂದರೆ ಏನಂತೀರಿ?
ತುಂಬ ಸಾಧಾರಣದ ಭಾಷೆನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಟೆಕ್ನಿಕಾಲಿಟೀಸ್ ತುಂಬ ಬೇಡ. ನಾ ಹೇಳುವಂತಹ ಆಸನಗಳು ಅಥವಾ ಕ್ರಿಯೆಗಳಿಗೆ ಟೆಕ್ನಿಕಾಲಿಟೀಸ್ ಬೇಡ. ಕ್ಲಾಸ್ ಮುಖಾಂತರ ಕಲಿಬೇಕು ಅಂತಂದ್ರೆ ಆವಾಗ ಅದೆಲ್ಲ ಹೇಳ್ಕೊಡೋಣ. ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಆಸನ ಅಂದ್ರೆ ಒಂದಷ್ಟು ಪಾಸ್ಚರ್ಸ್. ಸೀಟ್ ಅಂದ್ರೆ ಟಿಪಿಕಲಿ ಯೋಗ ಒಳಗೆ ಮುಳುಗೋದು ನೀನು. ಅದೇನೆ ಕರೆಕ್ಟ್. ಅಂದ್ರೆ ಒಂದು ಸ್ಥಿತಿಯಲ್ಲಿ ಇರುವಂತಹದ್ದು ಅಂತ. ಇದು ಒಂದು ಸ್ಥಿತಿಯಲ್ಲಿ ಇದೆ. ಸೀಟೆಡ್. ಕರೆಕ್ಟ್. ಹಾಗೆ ನಾವು ಒಂದು ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇದ್ದರೆ ಅದನ್ನ ಆಸನ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ನಲ್ಲಿ ಸ್ಟ್ಯಾಟಿಕ್ ಅಂತ ಕರಿತೀವಿ. ಅಂದ್ರೆ ಇದೆ, ಅದು ಹಾಗೇ ಇದೆ ಅಷ್ಟೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೋದು ಅಷ್ಟು ಸಿಂಪಲ್ ಆಗಿದೆ. ಸರಿ. ಓಡ್ತಾ ಇದ್ದೀವಿ, ವಾಕಿಂಗ್ ಮಾಡ್ತಾ ಇದ್ದೀವಿ, ಕೈಕಾಲು ಆಡಿಸ್ತಾ ಇದ್ದೀವಿ, ಇದನ್ನ ಕೈನೆಟಿಕ್ ಅಥವಾ ಡೈನಮಿಕ್ ಅಂತ ಕರೆಯೋಣ. ಅಂದ್ರೆ ನಮ್ಮಲ್ಲಿ ಕ್ರಿಯೆಗಳು ಅಂತ ಕರಿತೀವಿ ಅಷ್ಟೆ. ಕ್ರಿಯೆ ಆಸನ, ಒಂದು ಡೈನಮಿಕ್, ಇನ್ನೊಂದು ಸ್ಟ್ಯಾಟಿಕ್. ಇಷ್ಟೇ. ಯಾರು ಬೇಕಾದ್ರೂ ಮಾಡ್ಬೋದು. ಕೈಕಾಲು ಆಡಿಸೋದು, ಕುತ್ತಿಗೆ ಆಡಿಸೋದು ಯಾರು ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಆರ್ಗನೈಸ್ಲಿ ಮಾಡ್ಬೇಕಷ್ಟೆ. ಪ್ರಾಣಿಗಳು, ಪಕ್ಷಿಗಳು ಮೈ ಮುರಿಯತ್ವೆ, ಗೊತ್ತಲ್ವಾ? ಅದು ಹೆಂಗೆಂಗೋ ಮುರಿಯತ್ವೆ. ಅದನ್ನು ನೋಡ್ಬಿಟ್ಟು ನಾವು ಅದಕ್ಕೊಂದು ಆಸನದ ಹೆಸರಿಟ್ಟಿದ್ದೀವಿ. ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಮತ್ಸ್ಯಾಸನ. ಆ ಪೋಸ್ಚರ್ಸ್ ಕಾಣುತ್ತೆ. ಕೂರ್ಮಾಸನ, ಬಕಾಸನ. ಹೀಗೆ ಪೋಸ್ಚರ್ಸು ಒಂದೊಂದು ಪ್ರಾಣಿಯನ್ನ, ಒಂದೊಂದು ಪಕ್ಷಿಯನ್ನು ಹೋಲುತ್ತೆ. ಅದೆಲ್ಲವೂ ಟ್ರೈ ಮಾಡಿದ್ದೀವಿ ಅಂದ್ರೆ ಈ ಜನರೇಷನ್ ಅಲ್ಲ, ಯಾವಾಗಲೂ ಜನರೇಷನ್ ಇದನ್ನ ಅಬ್ಸರ್ವ್ ಮಾಡಿ ಮಾಡಿ ನಾನು ಹಾಗಿರಬಹುದಾ, ಇದ್ರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಎಲ್ಲ ಲಿಸ್ಟ್ ಔಟ್ ಮಾಡಿದ್ದಾರೆ. ಒಂದು 50,000 ಪೋಸ್ಚರ್ಸ್ ಟ್ರೈ ಮಾಡಿದ್ರೆ ನಮಗೆ ಸಿಗುವಂಥದ್ದು ಒಂದು 100-200 ಪೋಸ್ಚರ್ಸ್ ಅಷ್ಟೇ. ಮಾಡಿ ಬೇಡದೇ ಇರೋದನ್ನ ತೆಗೆದು ಬೇಕಿರುವುದನ್ನ ಇಟ್ಟಿರೋದೇ ಇವತ್ತು ನಾವು ಆಸನಗಳು ಮಾಡ್ತಾ ಇರೋದು. ಸೊ ಅವರೆಲ್ಲ ರಿಸರ್ಚರ್ಸ್, ನಾವು ಫಾಲೋಯರ್ಸ್ ಅಷ್ಟೇ. ಈಗ ನಾನು ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಇದನ್ನ. ಸಾಧಾರಣ ಜನಕ್ಕೂ ಅರ್ಥ ಆಗ್ಬೇಕು, ಯಾರು ಚಿಕ್ಕ ಮಗುವಿಗೆ ಅರ್ಥ ಆಗ್ಬೇಕು. ನಮಗೆ ಮೇನ್ ಪಾರ್ಟ್ಸ್ ಅಂತ ಇದೆ, ಸಪೋರ್ಟಿವ್ ಪಾರ್ಟ್ಸ್ ಅಂತ ಇದೆ. ತಲೆ ಇಸ್ ಎ ಮೇನ್ ಪಾರ್ಟ್, ರೆಸ್ಪಿರೇಟರಿ ಸಿಸ್ಟಮ್ ಇಸ್ ಎ ಮೇನ್ ಪಾರ್ಟ್, ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಎ ಮೇನ್ ಪಾರ್ಟ್. ಇದನ್ನ 3 M1, M2, M3 ಅಂತ ನಾನೇ ಮಾಡಿರೋದು. ಇದು ಯಾವ ಪುಸ್ತಕದಲ್ಲಿ ಸಿಗಲ್ಲ. ಸಿಂಪ್ಲಿಫೈ ಮಾಡಿದ್ದೀನಿ. ಎಂ ಅಂದ್ರೆ ಮೇನ್ ಪಾರ್ಟ್, ಅದರಲ್ಲಿ ತಲೆ ಒಂದು, ರೆಸ್ಪಿರೇಟರಿ ಭಾಗ, 3ನೇದು ಹೊಟ್ಟೆಯ ಭಾಗ ಅಂದ್ರೆ ಡೈಜೆಸ್ಟಿವ್ ಭಾಗ. 3 ಇದಕ್ಕೆ ಸಪೋರ್ಟಿವ್ ಪಾರ್ಟ್ ಏನು? ತಲೆ ಹೆಂಗ್ ನಿಂತಿದೆ? ಕುತ್ತಿಗೆಯಿಂದ ನಿಂತಿದೆ. ಸೊ ಕುತ್ತಿಗೆ ಇಸ್ ಮೂವಬಲ್, ತಲೆ ಇಸ್ ಸ್ಟ್ಯಾಟಿಕ್, ದಿಸ್ ಇಸ್ ಡೈನಮಿಕ್. ಈ ಭಾಗ ಇದೆಯಲ್ಲ 2 and 3, M2, M3 ಇದೆಯಲ್ಲ, ಇದು ಕೈ ಮೇಲೆ ನಿಂತಿದೆ. M2 ಕೈ ಮೇಲೆ ನಿಂತಿದೆ, ತೋಳಗಳ ಮೇಲೆ, ಜಾಯಿಂಟ್ಸ್ ಮೇಲೆ ನಿಂತಿದೆ. M3 ಕಾಲುಗಳ ಮೇಲೆ ನಿಂತಿದೆ ಅಷ್ಟೇ. ಇದನ್ನ ನಾವು ಅನಾಟಮಿ ಅಂತ ಕರಿತೀವಿ ಯೋಗದಲ್ಲಿ. ಇದನ್ನ ಎಲ್ಲೂ ಯಾವ ಪುಸ್ತಕದಲ್ಲೂ ಯಾವ ರೆಕಾರ್ಡಲ್ಲೂ ಬಂದಿಲ್ಲ. ಇದು ನಾನು ಅರ್ಥ ಮಾಡ್ಕೋತಾ ಸಿಂಪ್ಲಿಫೈ ಮಾಡಿರೋದು. ಇದು ನಾನ್ ಗ್ರೇಟ್ ಅಲ್ಲ, ಸಿಸ್ಟಮ್ ಈಸ್ ಗ್ರೇಟ್. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ನನ್ನ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದ್ದೀನಿ. ಮಾಡ್ತಾ ಅವ್ರಿಗನ್ಸಿದೆ ತುಂಬಾ ಸುಲಭದಲ್ಲಿ ಒಂದು ಚಿಕ್ಕ ಮಗುವು ಕೂಡ M1 ಎಕ್ಸಸೈಸ್ ಮಾಡೋದ್ರೆ M1 ಎಕ್ಸಸೈಸ್ ಮಾಡುತ್ತೆ, S1 ಎಕ್ಸಸೈಸ್ ಮಾಡೋದ್ರೆ S ಮಾಡುತ್ತೆ. ಗ್ರೇಟ್ ಯಾತಕ್ಕೆ ಅನ್ವಯ ಆಗುತ್ತೆ ಅಂತ ಹೇಳ್ತೀನಿ. ನೀವೇ ಒಮ್ಮೆ ಹೇಳಿದ್ರಿ, ಯಾರೋ ಒಬ್ರು ಅವ್ರು 50 ವರ್ಷದ ಎಕ್ಸ್ಪೀರಿಯನ್ಸ್ ನ ರಿಸರ್ಚ್ ಮಾಡಿ 10 ವರ್ಷಕ್ಕೆ ತಂದಿಡ್ತಾರೆ ಅಂತ. ಇನ್ನೊಬ್ರು 10 ವರ್ಷದನ್ನ 10 ನಿಮಿಷಕ್ಕೆ ತಂದಿಡ್ತಾರೆ. ಇನ್ನೊಬ್ರು 10 ನಿಮಿಷ 10 ಸೆಕೆಂಡ್ ಅಲ್ಲಿ ಅರ್ಥ ಆಗೋ ಹಾಗೆ ಮಾಡ್ತಾರೆ ಅಂತ. ಆ ನಿಟ್ಟಿನಲ್ಲಿ ಕೂಡ ಗ್ರೇಟ್. ಎಸ್, ಇದು ಮೊದಲನೇದು ಕುತ್ತಿಗೆ ಭಾಗ. ದಿಸ್ ಇಸ್ S1, ಸಪೋರ್ಟಿವ್ ಪಾರ್ಟ್ 1 ಅಂತ. ಸಪೋರ್ಟಿವ್ ಅದಿಲ್ಲದೆ ಇದ್ರೆ ತಲೆ ನಿಲ್ಲಲ್ಲ. ಸೊ ಕುತ್ತಿಗೆ ಸರಿಗಿರ್ಬೇಕು, ತೋಳುಗಳು ಸರಿ ಇರಬೇಕು, ಇಲ್ಲಿಂದ ಕೈ ತುದಿಯವರೆಗೆ. ದಿಸ್ ಇಸ್ ಕಾಲ್ಡ್ ಸಪೋರ್ಟಿವ್ ಪಾರ್ಟ್. ಹ್ಯಾಂಡ್ಸ್, ಲೆಗ್ಸ್, ಜಾಯಿಂಟ್ಸ್ ಇಂದ, ಹಿಪ್ ಜಾಯಿಂಟ್ಸ್ ಇಂದ ಹಿಡಿದು ಪಾದದವರೆಗೆ ಇಸ್ ಕಾಲ್ಡ್ ಸಪೋರ್ಟಿವ್ ಪಾರ್ಟ್ಸ್ 3. ಈಗ ಎಕ್ಸಸೈಸ್ ಏನೇನಕ್ಕೆ ಮಾಡ್ಬೇಕಂದ್ರೆ S1 ಮಾಡಬೇಕು, S2 ಮಾಡಬೇಕು, S3 ಮಾಡಬೇಕು ಅಷ್ಟೇ. ತುಂಬಾ ಸಿಂಪ್ಲಿಫೈಡ್. ಆರಾಮದಲ್ಲಿ ನೆಕ್ ಎಕ್ಸಸೈಸಸ್ ಎಲ್ಲಿ ಬೇಕಾದ್ರೂ ನೋಡ್ಬೋದು.
ಇದನ್ನ ಯೋಗಾಸನದವರೇ ಮಾಡಬೇಕು ಅಂತಿಲ್ಲ. ಪ್ರತಿಯೊಬ್ಬರು ಬದುಕಿರುವ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಬೇಸಿಕ್ ಕ್ರಿಯೆಗಳಿದು, ಬೇಸಿಕ್ ಆಕ್ಟಿವಿಟಿ. ಕುತ್ತಿಗೆಗೆ ಬಂತಂದ್ರೆ ಅಪ್ ಅಂಡ್ ಡೌನ್ ಇದೆ, ಲೆಫ್ಟ್ ಅಂಡ್ ರೈಟ್ ಇದೆ, ರೊಟೇಷನ್ ಇದೆ. ಇಷ್ಟೇ. ಎಷ್ಟು ಹಿಡಿಯುತ್ತೆ ಅದಕ್ಕೆಲ್ಲ ಒಂದು ರಿದಮ್ ಕೊಟ್ಬಿಟ್ರೆ 10 ಸಲ ಮಾಡೋದು ಅಂತ ಹೇಳ್ಬಿಟ್ರೆ ಆಯ್ತು. 10 times ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ 10 ಸಲ ಮಾಡಿದ್ರೆ ಮುಗೀತು. ಅಪ್ ಅಂಡ್ ಡೌನ್ ಮಾಡಿದ್ರೆ ಆಯ್ತು, ರೊಟೇಷನ್ ಮಾಡಿದ್ರೆ ಆಯ್ತು, ಉಲ್ಟಾ ರೊಟೇಷನ್ ಮಾಡಿದ್ರೆ ಆಯ್ತು. ಇಷ್ಟೇ. ದಿಸ್ ಈಸ್ S1ಗೆ ಎಕ್ಸಸೈಸ್. ಎಷ್ಟೊತ್ತು ಹಿಡಿಯುತ್ತೆ ಅಂದರೆ 2 ನಿಮಿಷದ ಮೇಲೆ ಹಿಡಿಯಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮೈ ಮುರಿಯುವ ಅಭ್ಯಾಸ ಇದ್ರೆ ಫ್ಯಾಂಟಾಸ್ಟಿಕ್. ನಾವು ಮೈ ಮುರಿತಾ ಇಲ್ಲ. ಮೈ ಮುರಿದ್ರೆ ಸೋಂಬೇರಿ ಅನ್ನೋ ಡೆಫಿನೇಷನ್ ಕೂಡ ಕೊಡ್ತೀವಿ ಸಾಮಾನ್ಯವಾಗಿ. ಅದು ನಾನೊಂದು ಹೊಸ ಡೆಫಿನೇಷನ್ ಕೊಡ್ತೀನಿ. ಮೈ ಮುರಿದ್ರೆ ಎಚ್ಚರದ ಸ್ಥಿತಿ ಅಂತ. ನಾವು ಹೇಗೋ ಮಲಗಿದ್ದೀವಿ, ಹೇಗೋ ನಿಂತಿದ್ದೀವಿ, ಹೇಗೋ ಕೂತ್ಕೊಂಡಿದ್ದೀವಿ. ಯಾವುದು ಆರ್ಗನೈಸ್ ಸ್ಟ್ರಕ್ಚರಲ್ಲಿ ಕೂತಿಲ್ಲ, ನಿಂತಿಲ್ಲ, ಮಲಗಿಲ್ಲ. ಫಾರ್ ಲೈಫ್ ಬೈ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್. ಪ್ರಾಣಿ ಪಕ್ಷಿಗಳಷ್ಟೇ ಒಂದು ಡೆಫಿನೆಟ್ ಪ್ಯಾಟರ್ನ್ ಅಲ್ಲಿ ಮಲಗುತ್ತವೆ, ಕೂತ್ಕೊಳ್ಳುತ್ತವೆ, ಹಾರಾಡುತ್ತವೆ, ಓಡಾಡುತ್ತವೆ. ನಾವು ಇಲ್ಲ. ಸೊ ಒರಿಜಿನಲ್ ಫಾರ್ಮ್ ಅಲ್ಲಿ ಜೀವನ ಮಾಡ್ತಾ ಇರೋದು ಪ್ರಾಣಿ ಪಕ್ಷಿಗಳೇ. ಆಕ್ಚುಲಿ ಪ್ರಾಣಿ ಯಾವುದೋ ಒಂದು ಗೋಡೆಗೆ ಹೊರಕೊಂಡು ಹಿಂಗೆ ನಿಂತ್ಕೊಳ್ಳಲ್ಲ, ಅದು ಆರಾಮಾಗಿ. ಅದಕ್ಕೆ ಒಂದು ನಾಯಿ ಇದ್ರೆ ನಾಯಿಗೆ ತನಗೆ ಹೆಂಗ್ ನಿಂತ್ಕೋಬೇಕು ಅದಕ್ಕೊಂದು ಗತ್ತಿದೆ. ಕ್ಯಾಟ್ಸ್ಗೆಲ್ಲ 4 ಕಾಲುಗಳು ಯಾವ್ದಾದಿದೆ ಅದಕ್ಕೊಂದು ಗತ್ತಿದೆ. ಹಕ್ಕಿಗಳಿಗೊಂದು ಗತ್ತಿದೆ. ಸೊ ಈ ಗತ್ತನ್ನ, ಅದರ ಪೋಸ್ಚರನ್ನು ಪಕ್ಕ ಮಾಡ್ಕೊಂಡಿದೆ. ನಾವಷ್ಟೇ ಚೇಂಜ್ ಮಾಡ್ಕೊಂಡು ಬಂದಿರೋದು. ಸೊ S1ಗೆ ಆಕ್ಟಿವಿಟಿ, S2ಗೆ ಆಕ್ಟಿವಿಟಿ 1, 2 ಇದರ ರಿವರ್ಸ್, 3ನೇ ಜಾಯಿಂಟ್ ಇದು, ಇದಕ್ಕೊಂದು ಸ್ವಲ್ಪ ಆಕ್ಟಿವಿಟಿ, ಇದಕ್ಕೊಂದು ಸ್ವಲ್ಪ ಆಕ್ಟಿವಿಟಿ. ಎಲ್ಲವೂ ಒಂದು ರಿದಮ್ ಅಲ್ಲಿ ಇಷ್ಟಿಷ್ಟೇ ಮಾಡಬೇಕು ಅಂತ 10 ಸಲ ಇದನ್ನು ಮಾಡಬೇಕು. 10 ಸಲ ಇದು, 10 ಸಲ ಇದು. ಸೊ ಒಂದು ಡೆಫಿನೆಟ್ನೆಸ್ ಅನ್ಕೊಂಡ್ಬಿಡ್ಬೋದು. ಈ ಎಪಿಸೋಡ್ ಎಲ್ಲಿಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಇದೆಲ್ಲ ಗೊತ್ತಿದೆ ಅವರಿಗೆ. ಈ ಆಕ್ಟಿವಿಟಿಗಳು ಹೀಗೆ ಮಾಡಬೇಕು ಅಂತ ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ. ಇದರಲ್ಲಿ ಡೇಂಜರ್ ಇಲ್ಲ. ಆನ್ಲೈನಲ್ಲಿ ಕಲ್ತ್ಕೊಂಡು ಮಾಡ್ಬೋದು, ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೋದು, ತೋಚಿದಷ್ಟು ಮಾಡ್ಬೋದು, ತೋಚಿದ ಹಾಗೆ ಮಾಡ್ಬೋದು. ಇದಕ್ಕೆ ಡೇಂಜರು ಇಲ್ಲ, ಯಾವುದು ನೆಗೆಟಿವ್ ರಿಪರ್ಕಷನ್ಸ್ ಆಗಲ್ಲ. ಸೊ 3ನೇದು ಬಂದರೆ ಕೈಗಳಲ್ಲಿ ಹೇಗೆ ಜಾಯಿಂಟ್ಸ್ ಇದೆ, ಕಾಲುಗಳಲ್ಲೂ ಅದೇ 4 ಜಾಯಿಂಟ್ಸ್ ಇದೆ. ಹಿಪ್ ಹತ್ರ 1, ಮಂಡಿ 1, ಮತ್ತು ಆ್ಯಂಕಲ್ 1, ಬೆರಳುಗಳು 1. ಸೊ ಅಷ್ಟೇ ಮಾಡಿದ ತಕ್ಷಣನೇ ಇದೆಲ್ಲ ಸೇರಿ 5 ನಿಮಿಷದೊಳಗೆ ಮುಗಿದೋಗುತ್ತೆ. ಅಂದರೆ ದೇಹ ತಯಾರಾಗಿದೆ ಅಂತ. ವಾರ್ಮಪ್ಗಿಂತ ಮುಂಚೆ ತಯಾರಾಗ್ತಾ ಇದೆ. ಯಾವ್ದಕ್ಕೆ ತಯಾರಾಗ್ತಾ ಇದೆ? ಎಲ್ಲ ಜಾಯಿಂಟ್ಗಳನ್ನು ಸರಿ ಮಾಡ್ಕೋತಾ ಇದೆ. ಹಿಂದಿನ ದಿನದ ಪೋಸ್ಚರಲ್ ರೆಕ್ಟಿಫಿಕೇಶನ್ಸ್, ಮುಂದಿನ ದಿನಕ್ಕೆ ಪ್ರಿಪರೇಷನ್ಸ್. 48 ಗಂಟೆಗಳಿಗೆ ಒಂದು ರೆಕ್ಟಿಫಿಕೇಶನ್ ಅನ್ನು ತರ್ತೀವಿ. ಮತ್ತೆ ನಾಳೆ ಇವತ್ತು ಮಾಡಿದ್ದೀನಿ, ಇನ್ನು 3 ದಿನ ಆದ್ಮೇಲೆ ಮಾಡ್ಬೋದಾ ಅಂತಂದ್ರೆ ಆಗಲ್ಲ. ಪ್ರತಿನಿತ್ಯ ನಾವು ಪೋಸ್ಚರ್ ಕೆಡಿಸ್ಕೋತಾನೆ ಇದೀವಿ. ಇದು ದಿಸ್ ಈಸ್ M1, M2, M3ಗೆ ಎಫೆಕ್ಟ್ ಆಗೋದು ಹೇಗೆ? S1, S2, S3. ಇದನ್ನ ನೀವು ರೈಟಿಂಗ್ ಅಲ್ಲಿ ಕೂಡ ಕೊಡ್ಬೋದು. ನೆಕ್ಸ್ಟ್, ಪೋಸ್ಚರ್ಸ್ ಯಾವ್ಯಾವ ರೀತಿ ಇರುತ್ತೆ? ನಿಂತಿರ್ತೀವಿ, ಇಡೀ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಿರ್ತೀವಿ? ನಿಂತಿದ್ದೀವಿ, ಅಥವಾ ಕೂತಿದ್ದೀವಿ, ಅಥವಾ ಮಲಗಿದ್ದೀವಿ. 3 ಪೋಸ್ಚರ್ಸ್ ಅಥವಾ ಪೊಸಿಷನ್ಸ್. ಇಲ್ಲೇ ಮಿಸ್ಟೇಕ್ಸ್ ಆಗ್ತಾ ಬರೋದು. ನಿಂತಾಗ ಬ್ಯಾಕ್ ಬೋನ್ ಹೆಂಗೆಂಗೋ ಇರುತ್ತೆ, ಹೆಂಗೋ ಆಗಿರುತ್ತೆ. ಗೋಡೆ ಮೇಲೆ ಕೈ ಹೊಡ್ಕೊಂಡಿರ್ತೀವಿ, ಇನ್ನೇನೋ ಮಾಡಿರ್ತೀವಿ, ಒಂಟಿ ಕಾಲಲ್ಲಿ ನಿಂತಿರ್ತೀವಿ, ಫ್ರೆಂಡ್ ಬಂದರೆ ಅವ್ರ ಮೇಲೆ ಭಾರ ಹಾಕಿರ್ತೀವಿ. ಇದೆಲ್ಲವೂ ಕೂಡ ಪೋಸ್ಚರಲ್, ನಿಂತಿರುವ ಪೋಸ್ಚರ್ ಸರಿ ಇಲ್ಲ. ಕೂತಾಗ ಸೋಫಾ ಮೇಲೆ ಕೂತಿರ್ತೀವಿ, ಆ್ಯಕ್ಚುಲಿ ಸ್ಟ್ರೈಟ್ ಕೂತ್ಕೋಬೇಕು. ಇದು ಪೋಸ್ಚರ್. ನಾವೇನು ಮಾಡ್ತೀವಿ? ಈ ಪೋಸ್ಚರ್ನ ಹಿಂಗೆ ಹಿಂದಕ್ಕೆ ಕೊಟ್ಕೋತೀವಿ. ಈಗ ಏನಾಯ್ತು? ನನ್ನ ಪೋಸ್ಚರ್, ನನ್ನ ಬೆನ್ನೇನಾಯ್ತು? ಗೂನಾಯ್ತು. ಹಾಗೇ ಕೂತಿದ್ದೀನಿ, ಏನಾಗುತ್ತೆ? ಒಳಗಡೆ ಒಂದು ಡಿಸ್ಕ್ ಇದೆ. ಡಿಸ್ಕ್ ಅಂದ್ರೆ ನಮ್ಮಲ್ಲಿ ಸಸ್ಪೆನ್ಷನ್ ಅಂತ. ಬ್ಯಾಕ್ ಬೋನ್ಗೆ, ಒಂದು ಬೋನ್ಗೂ ಇನ್ನೊಂದು ಬೋನ್ಗೂ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ. ಡಿಸ್ಕಿನ ಒಳಭಾಗದಲ್ಲಿ ಒಂದು ಉದ್ದಿನ ವಡೆ ತರ ಒಂದು ಆಕಾರ, ಅದು ಡಿಸ್ಕ್. ಔಟರ್ ಪೋರ್ಷನ್ ನಲ್ಲಿ ಫೈಬರ್ ಇರುತ್ತೆ, ಒಳಗಡೆ ಪೋರ್ಷನ್ ನಲ್ಲಿ ಜೆಲ್ ಇರುತ್ತೆ. ನಾವು ಹೀಗೆ ಕೂತಾಗ ಫೈಬರ್ ಪ್ರೆಷರ್ ಕೊಡ್ತಾ ಬರುತ್ತೆ, ಫೈಬರ್ ಬ್ರಿಟಲ್ ಆಗುತ್ತೆ. ಬ್ರಿಟಲ್ ಅಂದ್ರೆ ಪುಡಿ ತರ ಆಗುತ್ತೆ. ಉದ್ದಿನ ಹಿಟ್ಟು
ಅಥವಾ ಚಪಾತಿ ಹಿಟ್ಟು ನೋಡಿದ್ದೀರಿ. ಹ್ಮ್. ಚಪಾತಿ ಹಿಟ್ಟು ಅದಕ್ಕೆ ಆಯಿಲ್ ಮತ್ತೆ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಅದು ಪೀಸ್ ಆಗಲ್ಲ. ಹೌದು. ಒಣಗಿಸ್ಬಿಟ್ರೆ ನೀವು ಚಪಾತಿ ಪುಡಿ ಮತ್ತೆ ಆಗ್ಬಿಡುತ್ತೆ. ಹೌದು. ಅಂದ್ರೆ ಅದ್ರಲ್ಲಿ ನೀರಿನ ತೇವಾಂಶ, ಎಣ್ಣೆಯ ತೇವಾಂಶ ಎಲ್ಲ ಹೊರಟೋಗುತ್ತೆ, ಎವಾಪರೇಟ್ ಆಗ್ಬಿಡುತ್ತೆ. ನಮ್ಮ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಹೀಗೆ ಕೂತಿದ್ದಾಗ ಆ ಹೊರಭಾಗದಿದೆಯಲ್ಲ ಅದೆಲ್ಲ ಡ್ರೈ ಆಗ್ತಾ ಬರುತ್ತೆ, ಪ್ರೆಷರ್ ಬೀಳುತ್ತೆ, ಡ್ರೈ ಆಗುತ್ತೆ, ಕಂಪ್ರೆಸ್ ಆಗುತ್ತೆ, ನೋವಕ್ಕೆ ಶುರು ಆಗುತ್ತೆ. ಬಲಗಡೆ ಕಾಲು ನೋವಿದ್ರೆ ಬಲಗಡೆ ಡಿಸ್ಕ್ ಡ್ಯಾಮೇಜ್ ಆಗಿದೆ ಅಂತ, ಎಡಗಾಲು ನೋವಿದ್ರೆ ಎಡಗಡೆ ಡಿಸ್ಕ್ ಡ್ಯಾಮೇಜ್ ಆಗಿದೆ, ಒಂದು ನರ ತಾಕ್ತಾ ಇದೆ ಅಂತ. ಇಷ್ಟೇ. ನಾವು ಇದಕ್ಕೆ ಯಾಕೋ ಶೂಟಿಂಗ್ ಪೈನ್ ಕಾಲಲ್ಲಿ ಅಂತ ಕಾಲ್ಗೆ ಔಷಧಿ ಕೊಡಕ್ಕೆ ಹೋಗ್ತೀವಿ. ಕಾಲ್ಗಲ್ಲ ಅದಿರೋದು, ಬೆನ್ನಿಗೆ. ಬ್ಯಾಕ್ ಪೈನ್, ಬ್ಯಾಕ್ಗೆ. ಸೊ ಹಾಗೆ ಕೂತಿರುವ, ನಿಂತಿರುವ ಪೋಸ್ಚರ್ಸ್, ಮಲಗಿರುವ ಪೋಸ್ಚರ್ಸ್. ಮಲಗಿದಾಗ 2 ಪೋಸ್ಚರ್ ಇದೆ. ಒಂದು ಹೊಟ್ಟೆಯನ್ನ ನೆಲಕ್ಕೆ ಕೊಟ್ಟು ಮಲಗೋದು, ಇನ್ನೊಂದು ಬೆನ್ನನ್ನ ನೆಲಕ್ಕೆ ಕೊಟ್ಟು ಮಲಗೋದು. ಹೌದು. ನಾರ್ಮಲಿ ನಮ್ಮಲ್ಲಿ ಶವಾಸನ ನೋಡಿದಿರಿ. ಶವಾಸನ ಅಂತಂದ್ರೆ ಬೆನ್ನನ್ನ ನೆಲಕ್ಕೆ ಕೊಟ್ಟು ಮಲಗೋದು. ಅಂದ್ರೆ ಇಡೀ ಬಾಡಿ ನೆಲದ ಮೇಲೆ ಇರುತ್ತೆ, Straight. ಗ್ರಾವಿಟಿ ಇರುತ್ತೆ, ಹ್ಮ್. ಬೆನ್ನು ಅಲೈನ್ ಆಗತ್ತೆ. ದೇವಸ್ಥಾನದಲ್ಲಿ ಗಂಡು ಮಕ್ಕಳು ನಮಸ್ಕಾರ ಮಾಡೋದನ್ನ ನೋಡಿದಿರಿ. ಅಂದ್ರೆ ಅದು ಪರ್ಟಿಕ್ಯುಲರ್ ಪೋಸ್ಚರ್ ಗಂಡು ಮಕ್ಕಳಿಗೇನೆ ಅದು. ಹೌದು. ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಕೈ ಉದ್ದ ಇರುತ್ತೆ, ಕಾಲು ಉದ್ದ ಇರುತ್ತೆ. ಅದು ಏನು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು ಅಂತನ, ಅಥವಾ ದೇವರ ನೆಪದಲ್ಲಿ ನಾವು ಬಾಡಿಯನ್ನ ರೆಕ್ಟಿಫೈ ಮಾಡ್ಕೋತಾ ಇದ್ದೀವಿ ಅಂತನ? Maybe 2. ಎರಡನೇದು, ದೇವರ ನೆಪದಲ್ಲಿ, ದೇವಸ್ಥಾನದ ನೆಪದಲ್ಲಿ ತುಂಬಾ ಪೋಸ್ಚರ್ಸ್ ಇಟ್ಬಿಟ್ಟಿದ್ದಾರೆ. ನಮ್ಮ ಹಿಂದಿನವರು ಭಯವೂ ಇಟ್ಟಿದ್ದಾರೆ, ಭಕ್ತಿಯೂ ಇಟ್ಟಿದ್ದಾರೆ, ಆರೋಗ್ಯವೂ ಇಟ್ಟಿದ್ದಾರೆ. ಅದ್ರಲ್ಲೊಂದು ಪೋಸ್ಚರ್, ಒಂದು ಆರೋಗ್ಯ ಇಟ್ಟಿದ್ದಾರೆ. Correct. ಅಷ್ಟೇ. ಇದೆಲ್ಲ ಚಂದ. ಸಿಂಪ್ಲಿಫೈಡ್ ಅನಾಲಜಿ ಆಫ್ ಸೋ ಮೆನಿ ಇನ್ಫಾರ್ಮೇಶನ್ಸ್ ಇಟ್ಟಿದ್ದಾರೆ. ಸೊ ಇದನ್ನ ನಾವು ಕ್ರಿಯೆಗಳ ಮುಖಾಂತರ ರೆಕ್ಟಿಫೈ ಮಾಡ್ಕೋತೀವಿ. ಮೊದಲನೇದು, ಇದನ್ನ ಯಾರೋ ಇವತ್ತು ನೋಡ್ತಾ ಇದ್ದಾರೆ ಎಪಿಸೋಡು, ಮೈಯನ್ನ ಚೆನ್ನಾಗಿ ಮುರಿಯೋ ಅಭ್ಯಾಸ ಇದ್ರೆ ಸಾಕು. ಚೆನ್ನಾಗಿ ಅದಕ್ಕೆ ಪೋಸ್ಚರ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಕಾಗೆ ತರ ಮುರಿಬೇಕು, ಹಾವು ತರ ಇರಬೇಕು, ಏನೂ ಇಲ್ಲ. ಅವ್ರಿಗೆ ಹೇಗನ್ಸುತ್ತೆ, ಕೈ ಮಕ್ಕಳು ಮುರಿಯುತ್ತೆ ಬೆನ್ನು, ಹೌದು. ಸುಮ್ಮನೆ ಚೆನ್ನಾಗಿ ಮೈ ಮುರಿಯತ್ವೆ, ಹೆಂಗೆಂಗೋ ಕಾಣತ್ವೆ, ಆದರೆ ಅದೇ ಬೇಕಿರೋದು. Okay. ಮೈ ಮುರಿಯುವಿಕೆ ಅಭ್ಯಾಸ ಆದರೆ ಯೋಗಾಸನಗಳ ಅಭ್ಯಾಸ ಆಯಿತು ಅಂತ. ಹ್ಮ್. ನ್ಯಾಚುರಲ್ ಆಗಿರ್ಬೇಕು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಾಕಿಂಗು, ಜಾಗಿಂಗು, ಏನು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಬೇಕಾದ activity. ಆಮೇಲೆ ತನ್ನ ಬಾಡಿಯನ್ನ ಅನಲೈಸ್ ಮಾಡ್ಕೋಬೇಕು. ನನ್ನ ಬಾಡಿಯಲ್ಲಿ ಕಾಲು ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಹ್ಮ್. ತೈ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಕೈಗಳು ಕಾಲುಗಳು ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಎಲ್ಲಿ ಸ್ಟ್ರಾಂಗ್ ಇದೆ, ಎಲ್ಲಿ ವೀಕ್ ಇದೆ. ನಾವೇನು ಮಾಡ್ತೀವಿ ಯೋಗದಲ್ಲಿ, ಕಾಲುಗಳು ಸ್ಟ್ರಾಂಗ್ ಇಲ್ಲ ಅಂದರೆ ಕಾಲ್ ರಿಲೇಟೆಡ್ ಎಕ್ಸಸೈಸಸ್ ಜಾಸ್ತಿ ಮಾಡ್ತೀವಿ. ಹ್ಮ್. ಕೈ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಕೈ ರಿಲೇಟೆಡ್ ಎಕ್ಸಸೈಸಸ್ ಮಾಡ್ತೀವಿ. ಬಾಡಿ ಒಂದು ಈವನ್ ಶೇಪ್ ಇರಬೇಕು. ಆ ಈವನ್ ಶೇಪ್ ಬರ್ಬೇಕಂತಂದ್ರೆ ಎಲ್ಲೋ ಒಂದು ಭಾಗದಲ್ಲಿ ನಮಗೆ ಜಾಸ್ತಿ ಇರುತ್ತೆ, ಅಂದರೆ ಫ್ಯಾಟ್ ಜಾಸ್ತಿ, ಶೇಖರಣೆ ಜಾಸ್ತಿ ಇರುತ್ತೆ. ಸೊ ಆ ಶೇಖರಣೆಯನ್ನ ನಾವು ಸ್ಟ್ರೆಚ್ ಮಾಡಿ, ಬೆಂಡ್ ಮಾಡಿ, ಟ್ವಿಸ್ಟ್ ಮಾಡಿ ಅದನ್ನ ಸರಿ ಮಾಡ್ಕೋತೀವಿ. ನಾನು ಹೇಳ್ತಾ ಇರೋದು ಇದು ಆಸನಗಳು ನಾನು ಹೇಳಿದ ತಕ್ಷಣ ಮಾಡುವಂಥದ್ದಲ್ಲ. ಹ್ಮ್. ನಾ ಹೇಳಿದ ಟೆಕ್ನಿಕ್ಗಳನ್ನು ಬಳಸ್ಕೋಬೋದು. ಆದರೆ ಮಾಡ್ಬೇಕಂತಂದ್ರೆ ಯಾವುದಾದ್ರೂ ನಿಯರೆಸ್ಟ್ ಕ್ಲಾಸ್ಗೆ ಹೋದ್ರೆ ಒಳ್ಳೇದು. ದುಡ್ಡು ಕೊಟ್ಟು ಹೋಯ್ತು ಅಂದ್ರೆ ನೀವು ಕೇಳ್ಬೋದು, ದುಡ್ಡು ಕೊಟ್ಟೇ ಹೋಗ್ಬೇಕು. ಯಾಕೆ ಅಂತಂದ್ರೆ ಅವ್ರು ಯಾರೋ ಟೀಚರ್ ಇದ್ದಾರೆ, ಅವ್ರಿಗೆ ಉದ್ಯೋಗ ಆಗತ್ತೆ. ಎರಡನೇದು, ಅವ್ರು ಕಲ್ತು ನಿಮಗೆ ಕಲಿಸ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ಗೆ, ಬಾಡಿಗೆಗೆ, ಕ್ಲೀನಿಂಗ್ಗೆ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ಹಾಗಾಗಿ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ವಿ. ಫ್ರೀಯಾಗಿ ಹೇಳ್ಕೊಡೋರು ಇದ್ದಾರೆ, ಅವರೇನು ತಪ್ಪಾಗಿ ಹೇಳ್ಕೊಡಲ್ಲ, ಅವರು ಚೆನ್ನಾಗೇ ಹೇಳ್ಕೊಡ್ತಾರೆ. ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಒಳ್ಳೇದಾಗತ್ತೆ. ಅಂದ್ರೆ ಆ ಋಣ ಇರಲ್ಲ ಅಂತ, ಮಾನಸಿಕವಾಗಿ ನಾನು ಯಾರ ಹತ್ರನೋ ಫ್ರೀಯಾಗಿ ಕಲಿತಾ ಇದ್ದೀನಿ ಅನ್ನುವ ಋಣ ಇರಲ್ಲ. ಸ್ವಾಭಿಮಾನದಲ್ಲಿ ನಾನು ಫೀಸ್ ಕೊಟ್ಟು ಕಲಿತಾ ಇದ್ದೀನಿ ಅಂತ ಬರುತ್ತೆ. ಸೊ ನನ್ನ ಮಾತುಗಳು ಅಥವಾ ನನ್ನ ಟೆಕ್ನಿಕ್ಸ್ ಎಲ್ಲವೂ ಕೂಡ ಇನ್ಸ್ಪಿರೇಷನ್ ಫಾರ್ ಸ್ಟಾರ್ಟಿಂಗ್ ಯೋಗ, ಬಿಗಿನರ್ಸ್ಗೆ. ಸೊ ಇಷ್ಟು ರೆಕ್ಟಿಫಿಕೇಶನ್ಸ್ ಆಯಿತು. ಮತ್ತೆ 3 ಟೆಕ್ನಿಕ್ ಹೇಳ್ತಾ ಇದ್ದೀನಿ. M1, M2, M3, S1, S2, S3. ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಇನ್ನೊಂದು ನೆನ್ಪಿಟ್ಕೋಬೇಕಾದ್ರೆ ಪೋಸ್ಚರ್ಸ್ ಈಸ್ ಸ್ಟ್ಯಾಂಡಿಂಗ್, ಸಿಟ್ಟಿಂಗ್ ಅಂಡ್ ಸ್ಲೀಪಿಂಗ್ ಅಂತ. ಇದೆಲ್ಲವೂ ಹೇಗೆ ಟ್ರೈನ್ ಮಾಡಬೇಕು ಅಂದ್ರೆ ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್ ಅಂತ. ಇದೆಲ್ಲ ಸಿಂಪಲ್ ಆಗಿದೆ ನೆನ್ಪಿಟ್ಕೊಳ್ಳಿಕ್ಕೆ. ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್. ನಿಂತ್ಕೊಂಡಿದೀವಿ, ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್. ಕೂತ್ಕೊಂಡಿದೀವಿ, ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್.
ಮಲಗಿದ್ದೀವಿ, ಸ್ಟ್ರೆಚ್, ಬೆಂಡ್ ಅಂಡ್ ಟ್ವಿಸ್ಟ್, ಇಷ್ಟೇ ಈ ಮೂರು ಪಾಸ್ಚರ್ಸ್ ಅಲ್ಲಿ ಈ ಮೂರನ್ನು ಮಾಡಬೇಕು. ಓಕೆ, ಇದು ಅವ್ರಿಗೆ ತೋಚಿದ ರೀತಿ ಮಾಡ್ಬೋದು. ತುಂಬ ಹೊತ್ತಿದ್ರೆ ಅಂದ್ರೆ ತುಂಬಾ ಹೊತ್ತು ಪೋಸ್ಟರ್ ಅಲ್ಲಿ ಇಡ್ಬೇಕಂದ್ರೆ ಟೀಚರ್ ಬೇಕು. ತುಂಬಾ ಹೊತ್ತು ಇಲ್ಲಪ್ಪ ನಾವು ಸುಮ್ಮನೆ ಸ್ಟ್ರೆಚ್ ಅಂಡ್ ಬೆಂಡ್ ಮಾಡ್ಕೋತೀವಿ, ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೋತೀವಿ ಅಂದ್ರೆ ಅದು ಆಸನವೇ, ಆದರೆ ತುಂಬಾ ಟೆಕ್ನಿಕಲ್ ಆಸನಗಳಲ್ಲ. ಸೊ ಹಾಗಾಗಿ ನಾ ಹೇಳಿದ್ದ ರೀತಿಯಲ್ಲಿ ಮಾಡಬಹುದು. ಸ್ವಲ್ಪ ಅದು ಕಿಕ್ ಬಂತಾ ಇದ್ದಂಗೆ ಆಮೇಲೆ ಕ್ಲಾಸ್ಗೆ ಹೋಗಿ ಸೇರ್ಕೋಬಹುದು, ಒಂದು ರೆಸೊಲ್ಯೂಷನ್ ಮಾಡ್ಕೋಬಹುದು. 48 ದಿನಗಳಲ್ಲಿ ನಾನು ಆರೋಗ್ಯವನ್ನು ವಾಪಸ್ ತಗೋತೀನಿ ಅಂತ ಅನ್ಕೋಬಹುದು, ಸಂಕಲ್ಪವನ್ನು ಮಾಡ್ಕೋಬಹುದು. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ತುಂಬಾ ಮಾರಣಾಂತಿಕ ರೋಗ ಇದೆ, ಅಲ್ಲಿಂದನೂ ಕೂಡ 48 ದಿನಗಳಲ್ಲಿ 50% ಆದ್ರೂ ವಾಪಸ್ ಬರ್ಬೋದು. ಎಂಥದ್ದಾದ್ರೂ ಕಾಯಿಲೆ ಇರಲಿ. ಬಾಡಿ ರೆಕ್ಟಿಫಿಕೇಶನ್, ಮೈಂಡ್ ರೆಕ್ಟಿಫಿಕೇಶನ್, ಬ್ರೀತಿಂಗ್ ರೆಕ್ಟಿಫಿಕೇಶನ್, ಎನರ್ಜಿ ರೆಕ್ಟಿಫಿಕೇಶನ್. ಸಣ್ಣ ಉದಾಹರಣೆ ಕೊಡ್ತೀನಿ. ಯಾವುದೋ ಹೈವೇನಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲೋ ರೈಟ್ ತಗೋಬೇಕಾಗಿತ್ತು, ಗೊತ್ತಾಗಿಲ್ಲ, ಒಂದು 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೀವಿ, ಗೊತ್ತಾಗಿದೆ. ಈಗ ಗೊತ್ತಾದ ತಕ್ಷಣ ಏನ್ ಮಾಡ್ತೀವಿ? ಯೂಟರ್ನ್ ನೋಡ್ಕೊಂಡು ವಾಪಸ್ ಬರ್ತೀವಿ, ಎಲ್ಲಿ ರೈಟ್ ಹೊಡಿಬೇಕಾಗಿತ್ತು ಅಲ್ಲಿ ಹೊಡ್ಕೋತೀವಿ, ಅಷ್ಟೇ ಅಲ್ವಾ? ಇಲ್ಲೂ ಹಾಗೆ ಬಾಡಿ ಹೆಂಗೋ ಏನೋ ಆಗೋಗಿದೆ, ಮೈಂಡು ಹೆಂಗೆಂಗೋ ಆಗೋಗಿದೆ, ಶೇಪ್ಲೆಸ್ ಆಗೋಗಿದೆ. ಬಾಡಿ ಶೇಪಕ್ಕೆ ತರಕ್ ಹೊರಟಿದೀವಿ. ತುಂಬಾ ಈಗ ಯಾರಿಗೋ ಒಬ್ಬರು 60 ವರ್ಷ ಆದ್ಮೇಲೆ ಅನ್ನಿಸ್ತೋ, ಇಲ್ಲ ನಾನು ಬಾಡಿ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ನಿಸ್ತೋ, ವಾಪಸ್ ಬನ್ನಿ. ನೀವು ವಾಪಸ್ ಒಂದೊಂದು ಹೆಜ್ಜೆ ಏನ್ ಇಡ್ತೀರಿ ಅದು ಆರೋಗ್ಯದ ಕಡೆಗೆ ಇಡ್ತಾ ಇದ್ದೀರಿ ಅಲ್ವಾ? ಸೊ ಆರೋಗ್ಯಕ್ಕೆ ಬರೋದಕ್ಕೆ ಏಜ್ ಅಂತ ಏನಿಲ್ಲ. ಯಾರು 80 ವರ್ಷ ಆದವರು ಕೂಡ ನಾನು ಇವತ್ತಿಂದ ಆರೋಗ್ಯವಾಗಿರ್ತೀನಿ ಅನ್ಕೊಂಡ್ರೆ ಆಗ್ಬೋದು. ಸೊ ರೆಕ್ಟಿಫಿಕೇಶನ್ಗೆ ಮನಸ್ಸು ಬರಬೇಕು, ಐಡೆಂಟಿಫೈ ಆಗಬೇಕು, ಒಂದು ಸ್ಫೂರ್ತಿ ಬರಬೇಕು. ಆ ಸ್ಫೂರ್ತಿ ಎತ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಬಿಡೋದೇ ಇಲ್ಲ ನಾವು. ಅದೊಂದು ಕಿಕ್ ಲಾಸ್ಟ್ ಟೈಮ್ ಹೇಳಿದ್ರಿ, ಆರೋಗ್ಯವಾಗಿರ್ಬೇಕು ಅಂತ ಅನ್ನಿಸ್ಬಿಡೋದೇ ಒಂದು ಕಿಕ್. ಸೊ ಹೀಗೆ ದೈಹಿಕವಾಗಿ ಚೆನ್ನಾಗಿದ್ರೆ ಮಾತ್ರ ನಾವು ಮಾನಸಿಕವಾಗಿ ಚೆನ್ನಾಗಿರ್ತೀವಿ. ದೈಹಿಕವಾಗಿ ನಾವು ಚೆನ್ನಾಗಿದ್ದೀವಿ, ನಮ್ಮ ಮನೆ ಚೆನ್ನಾಗಿರುತ್ತೆ, ನಮ್ಮ ಸಂಪಾದನೆ ಚೆನ್ನಾಗಿರುತ್ತೆ. ದೈಹಿಕವಾಗಿ ಚೆನ್ನಾಗಿಲ್ಲ ನಾವು, ಯಾರೋ ಒಂದು ಎಂಪ್ಲಾಯಿ ದೈಹಿಕವಾಗಿ ಆರೋಗ್ಯವಾಗಿಲ್ಲ, ಪದೇ ಪದೇ ಲೀವ್ ಹಾಕ್ತಾ ಇದ್ದಾರೆ. ಯಾರು ಎಂಪ್ಲಾಯರ್ ಇಟ್ಕೋತಾರ ಅವ್ರನ್ನ? ಅಥವಾ ನೀವೇ ಒಂದು ಕಂಪನಿ ನಡೆಸ್ತಾ ಇದ್ದೀರಿ, ನಿಮ್ಗೆ 3 ದಿನಕ್ಕೂ ರಜೆ ಇದೆ, ರಜೆ ಹಾಕ್ತಾ ಇರ್ತೀರಿ, ಆರೋಗ್ಯ ಸರಿಗಿಲ್ಲ, ಯಾರಾದ್ರೂ ನಮ್ಗೆ ಬಿಸ್ನೆಸ್ ಕೊಡ್ತಾರ? ದೇಹಾಲಯವೇ ದೇವಾಲಯವು ಅಂತ ಕಾಂತಾರದಲ್ಲಿ ಚಾಪ್ಟರ್ 1 ಅಲ್ಲಿ ಬರುತ್ತೆ. ಅದು ಸತ್ಯ. ಅದು ಬಾಡಿ ಚೆನ್ನಾಗಿದ್ರೆ ಬಾಡಿ ಇಟ್ ಸೆಲ್ಫ್ ಇಸ್ ಎ ಟೆಂಪಲ್. ಬಾಡಿ ಚೆನ್ನಾಗಿದೆ, ಮೈಂಡ್ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಚೆನ್ನಾಗಿಲ್ಲ, ಯಾರಿಗೋ ಓಡಕ್ಕಾಗಿಲ್ಲ, ನಡಿಯಕ್ಕಾಗಿಲ್ಲ, ಅವರಿಗೆ ಕನ್ನಿಂಗ್ನೆಸ್ ಬರೋದು. ಸುಳ್ಳು ಮೋಸ ಮಾಡಿ ಶಾರ್ಟ್ ಕಟ್ಸ್ ಅಲ್ಲಿ ಯಾರು ಬರ್ತಾರೆ? ಕೈಲಾಗದೆ ಇರೋರು. ಸೊ ನಾವು ಕೈಲಾಗೋರು ಆಗ್ಬಿಟ್ರೆ ಶಾರ್ಟ್ ಕಟ್ಗಳ ಅವಶ್ಯಕತೆ ನಮಗಿಲ್ಲ. ಯಾವ ಅರ್ಜೆನ್ಸಿನೂ ಇಲ್ಲ ಬದುಕೋದಕ್ಕೆ. ಬಾಡಿ ಶೇಪ್ ಆಗಿರ್ಬೇಕು ಅನ್ನೋದೇನೆ ಶೇಪ್ ಅಂಡ್ ಹೆಲ್ತಿ. ದಿಸ್ ಈಸ್ ಥೀಮ್ ಆಫ್ ದೇಹಾಲಯವೇ ದೇವಾಲಯವು ಅಂತ. ಕ್ಲೀನ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಎನರ್ಜೆಟಿಕ್ ಇರುತ್ತೆ, ಪ್ಯೂರ್ ಇರುತ್ತೆ. ನಮ್ಮನ್ನು ಯಾರಾದ್ರೂ ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತಾರೆ. ಕೆಲವು ಕ್ರಿಯೆಗಳ ನೆಕ್ಸ್ಟ್ ಹೇಳ್ತೀನಿ. ನಮ್ಮಲ್ಲಿ ಕಾಕಕ್ರಿಯೆ ಅಂತ ಇದೆ, ಅದು ನೆಕ್ಸ್ಟ್ ಹೇಳ್ತೀನಿ. ಅದರ 1 ನಿಮಿಷದ ಅಭ್ಯಾಸ ಯಾರಾದ್ರೂ ಮಾಡಿದ್ರೆ ಫಾರ್ ಲೈಫ್ ಕೆಮ್ಮು ಬರಲ್ಲ, ನೆಗಡಿ ಬರಲ್ಲ. ಫಾರ್ ಲೈಫ್ ಎವ್ರಿ ಡೇ 1 ನಿಮಿಷದ ಕ್ರಿಯೆ ಅಷ್ಟೇ. ಅದು ಆ ಕ್ರಿಯೆಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಫಾರ್ ಲೈಫ್ ಕೆಮ್ಮು ಬರಲ್ಲ, ಸ್ಟೋರ್ ಆಗತ್ತೆ ಕಫ, ಇಲ್ಲಿ ಎಲ್ಲ ಸ್ಟೋರ್ ಆಗುತ್ತಲ್ಲ, ಅದು ತೆಗೆದು ಬಿಡುತ್ತೆ ಅಷ್ಟೇ. ಇದು ಇನ್ನೊಂದು ಸಬ್ಜೆಕ್ಟ್ ಇದೆ, ನಾನೇ ಕಂಡುಹಿಡ್ಕೊಂಡಂತ ಸಬ್ಜೆಕ್ಟ್, ಕಫದ ಮ್ಯಾನೇಜ್ಮೆಂಟ್ ಅಂತ. ಸ್ಪೆಷಲಿ ಇವಾಗ ವಿಂಟರ್ ಸೀಸನ್, ಇದರ ಒಂದು ತಿಳುವಳಿಕೆ ತುಂಬಾ ಇಂಪಾರ್ಟೆಂಟ್. ಕಫದ ಮ್ಯಾನೇಜ್ಮೆಂಟ್ ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ ಅವ್ರ ದೇಹ ಕೆಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಕಫ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಆರೋಗ್ಯ ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋದು ಇವತ್ತು ತುಂಬಾ ಕಾಸ್ಟ್ಲಿ ಏನೋ, ತುಂಬಾ ಕಷ್ಟನೇನೋ ಅಂತ ಅನ್ಸೋ ಸಂದರ್ಭದಲ್ಲಿ ನೀವು ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ಕೊಟ್ಬಿಡ್ತಾ ಇದ್ರಿ. ಇಷ್ಟೇನಾ ನಾನು ಮಾಡ್ಬೋದಲ್ವಾ ಅಂತ ಅನ್ಸೋ ಹಾಗೆ ಹೇಳ್ತಾ ಇದ್ರಿ. ₹1 ಖರ್ಚಿಲ್ಲ. ನಿಜ. ಕಲೀಲಿಕ್ಕೆ ಹೋಗ್ಬೇಕು, ಪ್ರೊಫೆಷನಲ್ ಆಗ್ಬೇಕು, ಚೆನ್ನಾಗಿ ಹೇಳ್ಕೊಡ್ಬೇಕು ಅಂದ್ರೆ ಗಾಡಿ ತಗೊಂಡು ಹೋಗ್ಬೇಕು, ಗಾಡಿ ಖರ್ಚಿದೆ, ಅಲ್ಲಿ ಫೀಸ್ ಕಟ್ಟಬೇಕು, ಫೀಸ್ ಖರ್ಚಿದೆ.
ಆದರೆ ಮನೇಲೇ ಮಾಡ್ಕೋತೀನಿ, ನನಗಿರುವ ರಿಸೋರ್ಸಸ್ ಇಷ್ಟೇ, ನಾನು 7 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಅಂತ ಯಾರು ಅನ್ಕೋತಾರೆ, 6 ಗಂಟೆಗೆ ಎದ್ದು ಮಾಡ್ಬೋದು, 5 ಗಂಟೆಗೆ ಎದ್ದು ಮಾಡ್ಬೋದು, 4 ಗಂಟೆಗೆ ಎದ್ದು ಮಾಡ್ಬೋದು. ಎಲ್ಲರೂ ಮಾಡಬಹುದಾದಂತಹ ಒಂದೇ ₹1 ಖರ್ಚಿಲ್ಲದೆ ವಾಪಸ್ ಆರೋಗ್ಯಕ್ಕೆ ಬರುವಂತಹ ಟೆಕ್ನಿಕ್ಸ್ ಇವೆಲ್ಲ. ಥ್ಯಾಂಕ್ಸ್ ಈ ಫಾರ್ಮುಲಾಸ್ ನಮ್ಮ ಜೊತೆ ಶೇರ್ ಮಾಡ್ತಿರೋದಕ್ಕೆ.